ನಮ್ಮ ದೇಶದ 50 ರೂಪಾಯಿ ನೋಟಿನ ಮೇಲಿರುವಂಥ ಹಂಪಿಯ ಸ್ಟೋನ್ ಚಾರಿಯಟ್ ಕಲ್ಲಿನ ರಥ, ವಿಠ್ಠಲ ಟೆಂಪಲ್ನ ವೈಭವ, ಮಾನ್ಯುಮೆಂಟ್ಗಳು, ಶಬ್ದ ಮಾಡುವ ಕಂಬಗಳು, ಹೊಡೆದು ಹೋದಂತಹ ವಿಠ್ಠಲ ದೇವಸ್ಥಾನ ಎಲ್ಲವೂ ಡೆಮಾಲಿಷ್ ಆಗಿದೆ. ವಿಜಯ ಟೆಂಪಲ್ಗೆ ಬಂದರೆ, ವಿಜಯ ಟೆಂಪಲ್ ಅಂದರೆ ವಿಜಯ ವಿಠ್ಠಲ ಟೆಂಪಲ್. ಇಲ್ಲಿ ಬ್ಯಾಕ್ ಸೈಡಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳ ಅವೈಲಬಿಲಿಟಿ ಇದೆ. ಇಲ್ಲ ಅಂತಂದರೆ ನೀವು ಬ್ಯಾಕಲ್ಲಿ ನಾವು ನಡ್ಕೊಂಡು ಹಂಗೆ ಹೋಗ್ಬೋದು. ಟೋಟಲ್ 800 ಮೀಟರ್ ಆಗುತ್ತೆ. ಎಲ್ಲೆಲ್ಲೂ ಗ್ರೀನರಿ, ಗ್ರೀನ್ ಪಾರ್ಕ್. ಈ ಕಡೆ ಸೈಡು ಅವ್ರದ್ದು ಪ್ರೈವೇಸಿ ನೋಡಿ. ಈ ಥರ ಎಲೆಕ್ಟ್ರಿಕ್ ಗಾಡಿಗಳು ಇರುತ್ತೆ. ಈ ಎಲೆಕ್ಟ್ರಿಕ್ ಗಾಡಿ ಹತ್ಕೊಂಡು ಹೋಗ್ಬೋದು. ನಮಗೆ ನಡೆಯೋಕ್ಕಾಗಲ್ಲ, ನಮ್ಗೆ ನಡೆಯೋಕ್ಕೆ ಕೆಪಾಸಿಟಿ ಇಲ್ಲ ಅಂದರೆ. ಕೆಪಾಸಿಟಿ ಇದೆ ಅಂತ ಹೇಳಿದ್ರೆ ನಡ್ಕೊಂಡು ಹೋಗ್ಬೋದು. ಎಲ್ಲ ಚಿಕ್ಕ ಚಿಕ್ಕ ಟೆಂಪಲ್ಸ್ಗಳೆಲ್ಲ ಇದೆ ಅವಾಗದ್ದು. ಈ ಒಂದು ಪ್ಲೇಸ್ ಏನಿದೆ ಅಂತಂದರೆ, ಇವಾಗೆಲ್ಲ ಮೊದಲೆಲ್ಲ ಇಲ್ಲಿ ಪ್ರತಿಯೊಂದು ಟೆಂಪಲ್ಲು ಅಷ್ಟೇ ಬಿಸ್ನೆಸ್ ಮಾಡ್ಲಿಕ್ಕೆ ಬರ್ತಿದ್ರು. ಇನ್ನೊಂದು ಕೆಲವೊಂದು ಪ್ಲೇಸ್ಗಳಲ್ಲಿ ಈ ಥರ ಮಸಾಲೆ ಪದಾರ್ಥಗಳನ್ನ ಸೇಲ್ ಮಾಡ್ತಿದ್ರು. ಅವರಿಗೆಲ್ಲ ಮಧ್ಯಾಹ್ನದ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆಗೋಸ್ಕರ ಈ ಒಂದು ಕೊಳಗಳನ್ನ ಡೆವಲಪ್ ಮಾಡಿದರು. ಇವೆಲ್ಲ ವ್ಯಾಪಾರ ಮಾಡ್ತಿದ್ದಂಥ ಮಳಿಗೆ ಅಂಗಡಿಗಳು ಎಲ್ಲ ನೋಡ್ತಾ ಇರೋದು ನೀವು. ಉದ್ದಕ್ಕೂ ಇಲ್ಲಿಂದ ಟೆಂಪಲ್ ತನಕನೂ ಈ ಒಂದು ವ್ಯವಸ್ಥೆ ಇದೆ. ವಿಠ್ಠಲ ಟೆಂಪಲ್ಲು, ವಿಜಯ ವಿಠ್ಠಲ ಟೆಂಪಲ್. ಮೊದಲು ಇದಕ್ಕೆ ವಿಠ್ಠಲ ಟೆಂಪಲ್ ಅಂತ ಹೆಸರಿತ್ತು ಅಷ್ಟೇ. ಸುಣ್ಣದ ಮಿಶ್ರಿತ ಗೋಡೆ, ಹಾಗಾಗಿ ಪ್ರತಿಯೊಂದು ಮಾನ್ಯುಮೆಂಟ್ಗಳು, ಪ್ರತಿಯೊಂದು ಸ್ಮಾರಕಗಳು ಒಡೆದೋಗಿರೋ ನೋಡಿ. ಇದು ಡ್ಯಾಮೇಜ್ ಮಾಡಿದ್ದಾರೆ, ಬಟ್ ಬಿದೋಗಿಲ್ಲ ಅಷ್ಟೇ. ಮೇಲ್ಗಡೆ ಪ್ರಯತ್ನ ಪಟ್ಟಿದ್ದಾರೆ. ಹೊರಗಡೆಯಿಂದ, ದೇವಸ್ಥಾನದ ಹೊರಗಡೆಯಿಂದ ಎಂಟ್ರಿ ಆದರೆ ಈ ಥರ ಬಲಭಾಗಕ್ಕೆ ಸಿಗುತ್ತೆ ಮೊದಲಿಗೆ ಭಜನಾ ಮಂಟಪ ಅಂತ ಹೇಳ್ಬಿಟ್ಟು. ಇನ್ನು ಲೆಫ್ಟ್ ಸೈಡಿಗೆ ಆ ಕಾರ್ನರಲ್ಲಿ ಏನು ಕಾಣ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ಪ್ರಸಾದ ಕೊಡುವಂಥ ಸ್ಥಳ. ಇದು ಧ್ಯಾನ ಮಾಡೋಕ್ಕೆ ಯೂಸ್ ಮಾಡ್ತಿದ್ದಂಥ ಪ್ಲೇಸ್ಗಳು, ಆ ಒಂದು ಸ್ತಂಭಗಳು. ಇನ್ನು ಮುಂದೆ ಸ್ಟೋನ್ ಚಾರಿಯಟ್ ಪ್ಲೇಸ್ ಇದೆ. ಈ ಕಡೆ ಬಂದುಬಿಟ್ರೆ ಅದು ಮ್ಯೂಸಿಕಲ್ ಹಾಲ್ ಅಥವಾ ನೃತ್ಯ ಮಾಡುವ ಸ್ಥಳ ಅಂತ ಕರೀತಾರೆ. ಇನ್ನು ಈ ಕಡೆ ಬಂದರೆ ಇದು ಕಲ್ಯಾಣ ಮಂಟಪ. ಮತ್ತೊಮ್ಮೆ ನಮಸ್ಕಾರ ಎಲ್ಲರಿಗೂ. ವಿಜಯ ವಿಠ್ಠಲ ಟೆಂಪಲ್ಗೆ ಸ್ವಾಗತ. ವಿಜಯ ವಿಠ್ಠಲ ಟೆಂಪಲ್ನ ಮೊದಲ ಹೆಸರು ವಿಠ್ಠಲ ಟೆಂಪಲ್ ಅಂತ ಹೇಳಿಬಿಟ್ಟು ಅಷ್ಟೇ. 1513ರಲ್ಲಿ ಶ್ರೀಕೃಷ್ಣ ದೇವರಾಯ, ಎರಡನೇ ಶ್ರೀಕೃಷ್ಣ ದೇವರಾಯ, ಇವರ ಆಳ್ವಿಕೆಯಲ್ಲಿ ಮೊದಲ ಬಾರಿಗೆ ಇವರು ಒಂದು ಯುದ್ಧವನ್ನು ಕೈಗೊಳ್ತಾರೆ. ಅದು ಒಡಿಶಾದ ಮೇಲೆ. ಒಡಿಶಾದ ಅವಾಗಿನ ರಾಜ ಆಗಿದ್ದಂತಹ ಪ್ರತಾಪರುದ್ಧ ಗಜಪತಿ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡ್ತಾರೆ. ಅಲ್ಲಿ ಅವ್ರನ್ನ ಸೋಲಿಸ್ಬಿಟ್ಟು ಆ ಒಂದು ವಿಜಯದ ನೆನಪಿಗೋಸ್ಕರ ಈ ದೇವಾಲಯಕ್ಕೆ ವಿಜಯ ವಿಠ್ಠಲ ಅಂತ ನೇಮಕ ಮಾಡ್ತಾರೆ. ಅದ್ರ ಜೊತೆಗೆ ನಮ್ಮ ಮುಂದೆ ಕಾಣ್ತಾ ಇರುವಂತಹ ಸ್ಟೋನ್ ಚಾರಿಯಟ್ ಅಂದರೆ ಕಲ್ಲಿನ ರಥ, ಇದನ್ನು ಕೂಡ ಅದನ್ನ ನಿರ್ಮಾಣ ಮಾಡ್ತಾರೆ. ನಮ್ಮ ದೇಶದ 50 ರೂಪಾಯಿ ಚಲಾವಣೆಯಲ್ಲಿರುವಂತಹ ನೋಟಿನ ಮೇಲಿರುವಂತಹ ಹಂಪಿಯ ಸ್ಟೋನ್ ಚಾರಿಯಟ್ ಕಲ್ಲಿನ ರಥ ನೋಡಿ. ಇದು ನಮ್ಮ ದೇಶದ 50 ರೂಪಾಯಿ ನೋಟಲ್ಲಿರುವಂಥ ಕಲ್ಲಿನ ರಥ. ಆ್ಯಕ್ಚುಲಿ ಇದೇನು ಅಂತ ಹೇಳಿದ್ರೆ, ನೋಡೋಕ್ಕೆ ಸಿಂಗಲ್ ಸ್ಟೋನಿಂದ ಮಾಡಿದ್ದಾರೆ ಅಂತ ಕಾಣುತ್ತೆ, ಬಟ್ ಆದರೆ ಅದನ್ನ ಚಿಕ್ಕ ಚಿಕ್ಕ ಕಲ್ಲಿಂದ ಡಿಸೈನ್ ಮಾಡಿದ್ದಾರೆ. ಮತ್ತು ಇದು ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ, ಮೊದಲು ಇದು ರೊಟೇಟ್ ಆಗ್ತಾಯಿತ್ತು. ಕೆಲವೊಂದು ರಥೋತ್ಸವಕ್ಕೋಸ್ಕರ ಇದನ್ನು ಚಲಾವಣೆ ಅಂದರೆ ಈ ಚಕ್ರನ ತಿರುಗಿಸ್ತಾ ಇದ್ರು. ಸೊ ಅದಾದಮೇಲೆ ಇದು ಸ್ವಲ್ಪ ಡ್ಯಾಮೇಜ್ ಆಗೋಕ್ಕೆ ಗೊತ್ತಾದಮೇಲೆ ASI ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಇದನ್ನು ಸಿಮೆಂಟ್ ಹಾಕಿ ಕೆಳಗಡೆ ಇದನ್ನು ಸ್ಟಾಪ್ ಮಾಡಿದ್ದಾರೆ. ಈಗ ಪ್ರೆಸೆಂಟ್ಲಿ ಇಲ್ಲಿ ಆನೆಯ ಚಿತ್ರ ಕಾಣ್ತಾ ಇದೆ, ಆನೆಯ ಸ್ಟ್ಯಾಚ್ಯೂ ಕಾಣ್ತಾ ಇದೆ. ಆದರೆ ಮೊದಲು ಇದಕ್ಕೆ ಕುದುರೆಯ ಒಂದು ಚಿತ್ರ ಇತ್ತು. ಅದಾದ ನಂತರದಲ್ಲಿ ಕೆಲವೊಂದು ಬದಲಾವಣೆ ಆದಮೇಲೆ ಇಲ್ಲಿಗೆ ಆನೆಯ ಒಂದು ಸ್ಟ್ಯಾಚ್ಯೂನ ಡೆವಲಪ್ ಮಾಡ್ತಾರೆ. ಅದ್ರ ಸೊಂಡ್ಲುಗಳೆಲ್ಲ ಹಾನಿಯಾಗ್ತಾ ಇರೋದು ನೀವು ನೋಡ್ಬೋದು. ಒಡಿಶಾದ ರಾಜನಾಗಿರುವಂತಹ ಪ್ರತಾಪರುದ್ರ ಗಜಪತಿಯ ಆಸ್ಥಾನದಲ್ಲಿದ್ದಂತಹ ಸೇಮ್ ಇದೇ ಥರದ ಕಲ್ಲಿನ ರಥ, ಅದನ್ನು ಈ ನಮ್ಮ ಶ್ರೀಕೃಷ್ಣ ದೇವರಾಯ ಅವರು ಇಲ್ಲಿ ಆ ಒಂದು ನೆನಪಿಗೋಸ್ಕರ, ವಿಜಯದ ನೆನಪಿಗೋಸ್ಕರ ಇದನ್ನು ಡೆವಲಪ್ ಮಾಡಿದ್ದಾರೆ. ಇದು ಸಿರಿಧಾನ್ಯಗಳನ್ನ ಡಂಪ್ ಮಾಡ್ತಿದ್ದಂಥ ಪ್ಲೇಸ್. ಇದು ಫ್ಲ್ಯಾಗ್ನ ಹೋಸ್ಟ್ ಮಾಡಲಿಕ್ಕಿದ್ದಂಥ ಪ್ಲೇಸು. ಇದನ್ನು ಸಭಾಂಗಣ ಅಂತ ಕರೀತಾರೆ. ಏನಾದರೂ ಫಂಕ್ಷನ್ ಆಗಿರ್ಬೋದು, ಸಂಗೀತ ಕಾರ್ಯಕ್ರಮ ಆಗಿರ್ಬೋದು, ಇವೆಲ್ಲ ಮಾಡ್ತಿದ್ದಾಗ ಈ ಒಂದು ಸಭಾಂಗಣನ ಯೂಸ್ ಮಾಡ್ತಾಯಿದ್ರು. ಸುತ್ತಲೂ ಪರದೆ ಕಟ್ಬಿಟ್ಟು ಅಲ್ಲಿ ನೃತ್ಯ ಮಾಡ್ತಿದ್ರು. ನೃತ್ಯ ಮಾಡೋಕ್ಕೆ ನರ್ತಕಿಯರು ಇರ್ತಿದ್ರು. ಆ ನರ್ತಕಿಯರು ಯಾವ ಥರ ನೃತ್ಯ ಮಾಡ್ತಿದ್ರು ಅಂತೇಳಿದ್ರೆ, ಈ ಸಂಗೀತ ಸ್ತಂಭಗಳಿಂದ ಹೊರಡುವಂಥ ಸೌಂಡ್ಗೆ ಇಲ್ಲಿರುವಂಥ ನರ್ತಕಿಯರು ನೃತ್ಯ ಮಾಡ್ತಿದ್ರು.
ಸಂಗೀತ ಸ್ತಂಭಗಳು ಅಂತ ಕರೀತಾರೆ. ಈ 54 ಸಂಗೀತ ಸ್ತಂಭಗಳು ಈ ಥರ ಇದೆ. ಒಂದೊಂದು ಸ್ತಂಭಕ್ಕೂ ಸುತ್ತ 7 ಚಿಕ್ಕ ಚಿಕ್ಕ ಸ್ತಂಭಗಳು ಕಂಡುಬರುತ್ತೆ. ದೊಡ್ಡಕ್ಕೆಲ್ಲ 7 ಕಂಡುಬರುತ್ತೆ, ಚಿಕ್ಕದಕ್ಕೆಲ್ಲ ಸ್ವಲ್ಪ ಕಮ್ಮಿನೇ ಇದೆ. ಒಂದ್ಸಲ ಬ್ರಿಟಿಷರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಈ ಸಂಗೀತ ಸ್ತಂಭಗಳೇನಿದೆಯಲ್ಲ, ಈ ಸಂಗೀತ ಸ್ತಂಭಗಳಿಂದ ಮ್ಯೂಸಿಕ್ ಹೇಗೆ ಬರುತ್ತೆ ಅಂತ ಕ್ಯೂರಿಯಾಸಿಟಿಗೋಸ್ಕರ ಇವರು ಯಾವುದೋ ಒಂದು ಕಂಬನ ಕಟ್ ಮಾಡಿಬಿಟ್ಟು ಅದನ್ನ ಒಳಗಡೆ ಏನಿದೆ ಅಂತ ಬಿಟ್ಟು ರಿಸರ್ಚ್ ಕೂಡ ಮಾಡಿದರು. ಬಟ್ ಅವರಿಗೆ ದುರದೃಷ್ಟವಶ ಅದೇನು ಅಂತಲೇ ಸಿಗಲಿಲ್ಲ. ಅದು ಬಂದ್ಬಿಟ್ಟು ಎಂಟರ್ಟೈನ್ಮೆಂಟ್ಗೆ ಇದ್ದಂಥ ರೂಮು. ಇದು ಮೀಟಿಂಗ್ ಹಾಲು. ರಾಜರು ಬಂದು ಇಲ್ಲಿ ಮೀಟಿಂಗ್ ಮಾಡ್ತಿದ್ರು. ಇಲ್ಲೆಲ್ಲ ಸಿಂಹಾಸನಗಳನ್ನ ಇಟ್ಟಿರ್ತಿದ್ರು. ಇಲ್ಲಿ ರಾಜ ಕೂತ್ಕೊಳ್ತಿದ್ರು. ಈ ಕಡೆ ಸೈಡ್ ರಾಜ ಕೂತ್ಕೊಳ್ತಿದ್ದು, ಈ ಕಡೆ ಸೈಡಲ್ಲಿ ಮಂತ್ರಿ ವಲಯ ಕೂತ್ಕೊಳ್ತಾಯಿದ್ರು. ಮುಂದೆ ಯಾರು ಬಂದು ಆ ಕಡೆ ಆ ಸೈಡ್ ಪ್ಲೇಸಸ್ಗಳಿದೆಯಲ್ಲ, ಇಲ್ಲೆಲ್ಲರೂ ಕೂಡ ಪ್ರೇಕ್ಷಕರು ಕೂತ್ಕೊಂಡಿರ್ತಿದ್ರು. ಸೊ ಇದೊಂದು ಮೀಟಿಂಗ್ ಹಾಲ್ ಥರ. ಇದು ಕಲ್ಯಾಣ ಮಂಟಪ. ಹಾಗಾಗಿ ಆವಾಗಿನ ದೇವಸ್ಥಾನಗಳಲ್ಲಿ ಇದ್ದಂತಹ ಕೆಲವು ವ್ಯಕ್ತಿಗಳು ಆಗಿರ್ಬೋದು, ಇಲ್ಲಾಂದರೆ ರಾಜರುಗಳಾಗಿರ್ಬೋದು, ಅವರ ಮದುವೆ ನಡೀತಿದ್ದಂಥ ಸ್ಥಳ ಇದು. ಇವುಗಳನ್ನು ಕೂಡ ಪಿಲ್ಲರ್ಗಳಿಂದಲೇ ಡಿಸೈನ್ ಮಾಡಿದ್ದಾರೆ. ಸಾವಿರದ 565 ತನಕನೂ ಈ ಒಂದು ದೇವಸ್ಥಾನ ಏನು ಕಟ್ಟಡ ನಿರ್ಮಾಣ ಮಾಡ್ತಾಯಿದ್ರು ಅದು ತನಕನೂ. ಅದಾದರೆ ಅಲ್ಲಿ ತನಕ ಈ ಕಟ್ಟಡ ಕಂಪ್ಲೀಟೇ ಆಗಿರಲಿಲ್ಲ, ಇನ್ನೂ ಸಹ ಮಾಡ್ತಾಯಿದ್ರು. ಯಾಕಂತಂದರೆ ಈ ಒಂದು ವಿಜಯನಗರದಲ್ಲಿ ವಿಠ್ಠಲ ದೇವಸ್ಥಾನನೇ ತುಂಬಾ ಪ್ರಾಮುಖ್ಯತೆ ಇರೋಂಥದ್ದು. ಅಷ್ಟು ದೊಡ್ಡ ದೇವಸ್ಥಾನ. ಯಾಕಂತಂದರೆ ಆ ಡಿಸೈನ್ಗಳು, ಆ ಡೆವಲಪ್ಮೆಂಟು, ಆರ್ಕಿಟೆಕ್ಟ್ ಅದಕ್ಕೇ ತುಂಬ ಟೈಮ್ ತೊಗೊಂಡಿದ್ರು. ಸೊ ಹಾಗಾಗಿ 1565 ಈ ಒಂದು ತಾಳಿಕೋಟೆ ಅಂತೇಳಿದ್ರೆ ರಕ್ಕಸ ತಂಗಡಿ ಅಂತ ಪ್ಲೇಸಲ್ಲಿ ಈ ಒಂದು ಯುದ್ಧ ನಡೆಯುತ್ತದಲ್ಲ, ಈ ಅಂತಿಮ ವಿಜಯನಗರ ಏನು ಪತನ ಕಾಣುತ್ತೆ, ಅಲ್ಲಿ ತನಕನೂ ಕೂಡ ಈ ಒಂದು ದೇವಸ್ಥಾನನ ಡೆವಲಪೇ ಮಾಡಿರಲಿಲ್ಲ. ಮಾಡ್ತಾನೆ ಇದ್ದರೂ ಕೂಡ ಅದೇ ಟೈಮಿಗೆ ಇವೆಲ್ಲವೂ ಕೂಡ ನಾಶ ಆಗೋಗ್ಬಿಡುತ್ತೆ. ಇನ್ನು ಈ ಸಾಮ್ರಾಜ್ಯದ ವೈಭವದ ಬಗ್ಗೆ ಮಾತಾಡಬೇಕು ಅಂತೇಳಿದ್ರೆ, ಇದು 1500 ಆ ಟೈಮ್ ಹೊತ್ತಲ್ಲಿ, ಅಂದರೆ 1336 ಏನು ಆರಂಭವಾಗುತ್ತಲ್ಲ ಈ ಒಂದು ವಿಜಯನಗರ ಸಾಮ್ರಾಜ್ಯ. ಸೊ ಅದೇ ಇನ್ನು ಕೆಲವು ವರ್ಷಗಳ ನಂತರ ಅಂತೇಳಿದ್ರೆ 1500 ಹೊತ್ತಿಗೆ ಇದು ನಿಮಗೆ ಗೊತ್ತಿರ್ಬೋದು, ಬೀಜಿಂಗ್ ಅಂತೇಳಿದ್ರೆ ಎಷ್ಟು ದೊಡ್ಡದಿದೆ ಅಂತ ಹೇಳ್ಬಿಟ್ಟು. ಚೈನಾದ ಕ್ಯಾಪಿಟಲ್ ಬೀಜಿಂಗು ಎಷ್ಟೊಂದು ಆಲ್ಟರ್ನೇಟಿವ್ ಆಗಿದೆ, ಎಷ್ಟೊಂದು ಡಿಸೈನ್ಡ್ ಆಗಿದೆ. ಆ ಬೀಜಿಂಗ್ನ ನಂತರದ ಸ್ಥಾನನ ಈ ಒಂದು ವಿಜಯನಗರ ಅಲಂಕಾರ ಮಾಡಿತ್ತು. ಅದಲ್ಲದೆ ಈ ಒಂದು ಸಿಟಿ ಎಷ್ಟು ದೊಡ್ಡದಾಗಿತ್ತು ಅಂತೇಳಿದ್ರೆ ರೋಮ್ ಸಿಟಿ ಎಷ್ಟು ದೊಡ್ಡದಾಗಿತ್ತು. ಇವಾಗ ನಮಗೆ ನೋಡೋಕ್ಕೆ ಬರೀ ಸಿಗ್ತಾ ಇರೋದು ಬರೀ ಬಿದ್ದೋಗಿರುವಂತಹ ಬಿಲ್ಡಿಂಗ್ಸ್ಗಳು,